ಬನ್ನಿ ವೀಕ್ಷಕರೇ, ಈ ಮೊಬೈಲ್ ನಂಬರ್ ಸೀಕ್ರೆಟ್ ಬಗ್ಗೆ ನೋಡೋಣ. ಯಾಕಂದ್ರೆ ಈ ಮೊಬೈಲ್ ನಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಏನೇನು ಇಶ್ಯೂಸ್ ಇದೆ, ಮತ್ತೆ ನಂಬರ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕು ಅನ್ನೋ ಸೀಕ್ರೆಟ್ ನ ಬಿಡಿಸಿ ಹೇಳ್ತಾ ಇದ್ದೀನಿ. ಈ ಮೊಬೈಲ್ ನಂಬರ್ನ ಎಷ್ಟು ಜೋಡಿ ಪೇರ್ಸ್ ಆಗಿ ಬರ್ಕೋಬೇಕು ಅಂತ ಇನ್ನ ಕೆಲವ್ರಿಗೆ ಕನ್ಫ್ಯೂಷನ್ ಇದೆ. ಇನ್ನೊಂದ್ಸತಿ ತಿಳಿಸ್ಕೊಡಿ ಅಂತಂದ್ರು, ಅದಕ್ಕೋಸ್ಕರ ಬರೀತಾ ಇದ್ದೀನಿ. 99 ಮತ್ತೆ 99 92 23 32 26 62 27 ಮತ್ತೆ 77 9 ಪೇರ್ಸ್ ಇದೆ ಇಲ್ಲಿ. ಇದರಲ್ಲಿ ಸಕ್ಸಸ್ ಕೊಡೋದು ಯಾವುದು, ಇಲ್ಲ ಬೇರೆ ಏನಾದ್ರೂ ಇಶ್ಯೂ ಇದೆಯಾ ಈ ಮೊಬೈಲ್ ನಲ್ಲಿ ಅಂತಂದ್ರೆ, ಇದು ನಮ್ಮ ಒಂದು ಕಸ್ಟಮರ್ ನಂಬರು. ಅವರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ, ಜೀವನನೇ ಬೇಡ ಗುರುಗಳೇ, ನನ್ಗೆ ಆತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತಂದ್ರು. ಡೇಟ್ ಆಫ್ ಬರ್ತ್ ನೋಡಿದ್ರೆ ಪರ್ಫೆಕ್ಟ್ ಆಗಿದೆ, ಹೆಸರು ನೋಡಿದ್ರೆ ಮ್ಯಾಚಿಂಗ್ ಇದೆ. ಅವ್ರು ತಗೊಂಡಿರೋ ಮೊಬೈಲ್ ನಂಬರ್ ಅಲ್ಲಿ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ರಾಂಗ್ ನಂಬರ್ಸ್ ರೌಂಡ್ ಅಪ್ ಮಾಡ್ತೀನಿ ನೋಡಿ. ಒಂದು 23 ಇದೆ, ಒಂದು 26 ಇದೆ, 27 ಇದೆ, ಇದು 62 ಇದೆ, ಇಲ್ಲಿ 77 ಇದೆ. ಇಷ್ಟು ರಾಂಗ್ ನಂಬರ್ಸ್ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ 2 ಪೇರ್ ಇದೆ. ಇದು ಯಾವಾಗ್ಲೂ ಟೆನ್ಷನ್ ಕೊಡೋ ಅಂತ ಸಂಖ್ಯೆಗಳಿವು. ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ನನ್ನ ಸೀಕ್ರೆಟ್ ಅಂತ ಏನ್ ಹೇಳ್ತಾ ಇದ್ದೀನ, ಇದುವರೆಗೂ ಯಾರು ಹೇಳಿಲ್ಲ ಈ ತರ, ಈ ನಂಬರ್ಸ್ ಈ ತರ ಇದ್ರೆ ಏನಾಗ್ಬಿಡುತ್ತಪ್ಪ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಸಂಖ್ಯೆ ಇದೆ 2, ಇದ್ರಲ್ಲೊಂದು ಸಂಖ್ಯೆ ಇದೆ 2, ಮತ್ತೆ ಇದ್ರಲ್ಲೊಂದು ಸಂಖ್ಯೆ ಇದೆ 2, ಇದ್ರಲ್ಲೊಂದು ಸಂಖ್ಯೆ ಇದೆ 2, ಮತ್ತೆ ಇದ್ರಲ್ಲೊಂದು ಸಂಖ್ಯೆ ಇದೆ 2 ನೋಡಿ, ಇದ್ರಲ್ಲೊಂದು ಸಂಖ್ಯೆ ಇದೆ 2. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಮೊಬೈಲ್ ನಲ್ಲಿ ನಂಬರ್ಸ್ ತಗೋಬೇಕಾದ್ರೆ ಯಾವ ರೀತಿ ಆಗ್ಬಿಡುತ್ತೆ, ಈ 9 ಪೇರ್ಸ್ ಅಲ್ಲಿ 1 2 3 4 5 6 ಪೇರ್ ಅಲ್ಲಿ ಬರ್ತಾ ಇದೆ 2ನೇ ನಂಬರ್. ಅಂದ್ರೆ ಚಂದ್ರನ ಸಂಖ್ಯೆ ಜಾಸ್ತಿ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ. ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಣ ನಿಲ್ತಾ ಇಲ್ಲ, ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ, ಫುಲ್ ನಿಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಕಾರಣ ಏನಂದ್ರೆ ಇವ್ರ ಡೇಟ್ ಆಫ್ ಬರ್ತ್ ಅಲ್ಲಿ ಕೂಡ 2ನೇ ಸಂಖ್ಯೆನೇ ಇದೆ, 20ನೇ ತಾರೀಕೆ ಹುಟ್ಟಿರೋದು. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, 2 ನಂಬರ್ಗಳಿಗನ ಇದ್ರೆ ನನ್ಗೆ ಸಕ್ಸಸ್ ಕೊಡುತ್ತೆ, ನನ್ ಲಕ್ಕಿ ನಂಬರ್ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ದಾರೆ, ಒಬ್ಬ ಅಸ್ಟ್ರಾಲಜರು ನ್ಯೂಮರಾಲಜಿಸ್ಟ್. 2 ನಂಬರ್ ನಿನ್ ಲಕ್ಕಿ ನಂಬರ್ ಅಂತ. ಅವ್ರೇನ್ ಮಾಡಿದ್ದಾರೆ, ಈ 2 ನಂಬರ್ನ ಹೆಚ್ಚಿಗೆ ಬರೋ ತರ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಮೊನ್ನೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ಒಂದು ಮನೆಯದು ಓವರ್ ಫ್ಲೋ ಆದ್ರೆ ಅಲ್ಲಿ ಇಶ್ಯೂಸ್ ಆಗ್ತದೆ ಅಂತ. ಇದ್ರ ಜೊತೆಗೆ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಬೇರೆ ಬಂದ್ಬಿಟ್ಟಿದೆ. ಕಾರಣ ಏನಪ್ಪಾ ಅಂದ್ರೆ ಬಿಸ್ನೆಸ್ಸು ಲಾಸು, ಹೆಲ್ತ್ನು ಇಶ್ಯೂ ಆಗಿದೆ. ಇಲ್ಲಿ ನೋಡಿ 23ನೇ ಸಂಖ್ಯೆ ಇದೆ ಇಲ್ಲಿ. ಇವ್ರ ಎಜುಕೇಶನ್ ಆಗೋಗಿದೆ, ಎಜುಕೇಶನ್ ಏನು ಇಶ್ಯೂ ಬಂದಿಲ್ಲ. ಇವ್ರಿಗೆ ಅನೇಕ ಶತ್ರುಗಳನ್ನು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಾಲಗಾರರಾಗ್ಬಿಟ್ಟಿದ್ದಾರೆ ಇವರು, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾರ್ಗು ಎಗಾನಿಸ್ಟ್ ಆಗ್ಬಿಟ್ಟಿದ್ದಾರೆ. ಈ ನಂಬರ್ಗನ ಇದ್ರೆ ಯಾರ ಮೊಬೈಲ್ ಇಲ್ಲಿದ್ರೆ ಅವ್ರಿಗೆ ಹಂಗೇನೆ. ಮತ್ತೆ ಈ ಮನುಷ್ಯ ಮಾತ್ರ ಶಾರ್ಪ್ ಮೈಂಡ್ ಇದೆ ಇವ್ರಿಗೆ, ಎಕ್ಸಲೆಂಟ್ ಮೈಂಡ್ ಇದೆ ಇವ್ರಿಗೆ. ಆ ಎಕ್ಸಲೆಂಟ್ ಮೈಂಡ್ ಇದ್ರು ಇಲ್ಲಿ ನಂಬರ್ಸ್ ಹೆಂಗ್ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ ನೋಡಿ. 1 2 3 4 5 6 ಸರ್ತಿ 2ನೇ ನಂಬರ್ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಮೊಬೈಲ್ ನಲ್ಲಿ ಅವರು ಚೆನ್ನಾಗಿ ಬರುತ್ತೆ ಅಂತ ಹೇಳಿರೋದಕ್ಕೆ ಅವ್ರು ತಗೊಂಡಿರೋದು. ಇನ್ನ 26ನೇ ಸಂಖ್ಯೆ ಕೂಡ, ಈ ಜೋಡಿ ಕೂಡ ರಾಂಗ್ ನಂಬರ್ ಅಲ್ಲಿ ಇದೆ. ಅದೇನ್ ಪ್ರಾಬ್ಲಮ್ ಕೊಡುತ್ತೆ, ಇವ್ರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಕೊಟ್ಬಿಡ್ತದೆ, ಗ್ರೋತ್ ಇಲ್ಲ, ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ, ಈ ತರ ಒಂದು ಪ್ರಾಬ್ಲಮ್ ಆದ್ರೆ, ಮತ್ತೆ ಅವ್ರ ಹೆಲ್ತ್ ಅಲ್ಲಿ ಬೇರೆ ಒಂದು ಅಂಗಾಂಗದ ಅಂದ್ರೆ ಮೂತ್ರಪಿಂಡದ ಜಾಗದಲ್ಲಿ ಇನ್ನೊಂದು ಇಶ್ಯೂ ಬಂದು ಸೇರ್ಕೊಂಡಿದೆ ಅವ್ರಿಗೆ ಪ್ರಾಬ್ಲಮ್. ಇಷ್ಟೆಲ್ಲ ಆದ್ರೂ ಸರಿ ಅವ್ರಿಗೆ ಜೀವನ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ. ಕಾರಣ ಏನಪ್ಪಾ ಅಂತಂದ್ರೆ ಈ 2ನೇ ನಂಬರ್ಗಳಾಗ್ಲಿ 4ನೇ ನಂಬರ್ಗಳಾಗ್ಲಿ ಈ ತರ ಮೊಬೈಲ್ ಅಲ್ಲಿ ಯಾರಿಗನ್ನ ರಿಫ್ಲೆಕ್ಟ್ ಹೊಡಿತಾ 2 4 8 ಏನಾದ್ರು 3 ಬಾರಿ 4 ಬಾರಿ 5 ಬಾರಿ ಏನಾದ್ರು ರಿಫ್ಲೆಕ್ಟ್ ಹೊಡಿತು ಅಂದ್ರೆ
ಜೀವನದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಫೇಸ್ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಸಂಖ್ಯೆಗಳು ಜಾಸ್ತಿ ರಿಪೀಟ್ ಆಗಬಾರ್ದು. ಈ ಎರಡನೇ ನಂಬರ್ ಆಗ್ಲಿ, 4ನೇ ನಂಬರ್ ಆಗ್ಲಿ, 8ನೇ ನಂಬರ್ ಆಗ್ಲಿ ರಿಪೀಟ್ ಆಯ್ತಾ, ಅವ್ರು ಎಷ್ಟೇ ನೇಮ್ ಕರೆಕ್ಷನ್ ಚೆನ್ನಾಗಿರ್ಲಿ, ಡೇಟ್ ಆಫ್ ಬರ್ತ್ ಚೆನ್ನಾಗಿರ್ಲಿ, ಈ ನಂಬರ್ಸ್ಗನ್ನ ರಿಪೀಟ್ ಆಗ್ಬಿಡ್ತೋ ಅಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಇವ್ರಿಗೆ ಬ್ಯಾಲೆನ್ಸಿಂಗ್ ತಪ್ಪೋಗ್ಬಿಡ್ತದೆ. ನಾನು ಮೊನ್ನೆ ಹೇಳಿದೆ, ಲೋಶೋ ಗ್ರಿಡ್ ಪ್ರಕಾರ 9 ಮನೆಗಳಿರ್ತವೆ. ಆ 9 ಮನೆಗಳಲ್ಲಿ ಬ್ಯಾಲೆನ್ಸಿಂಗ್ ಏನಾದ್ರು ತಪ್ಪಿದ್ರೆ ಸಕ್ಸಸ್ ರೇಟ್ ಅನ್ನೋದು ಇರೋದಿಲ್ಲ. ಜೊತೆಗೆ ನೋಡಿ, ಈ 9ಗೂ ಮತ್ತೆ ಲಾಸ್ಟ್ ಒಂದು 0 ಇದೆ, ಇದು ಮ್ಯಾಚ್ ಆಗೋದಿಲ್ಲ. ಮೇನ್ ರೂಲು, ಈ ಮೊಬೈಲ್ ನಂಬರ್ ಏನಾದ್ರು ಸಕ್ಸಸ್ ರೇಟ್ ಕೊಡುತ್ತಾ ಅಂದ್ರೆ 9 ಇದೆ, 0 ಇದೆ, ಎಂಡಲ್ಲಿ 0 ಬರಬಾರ್ದು. ಯಾವುದೇ ಮೊಬೈಲ್ ಅಲ್ಲಿ ಎಂಡಲ್ಲಿ 0 ಬರಬಾರ್ದು. ಸೆಕೆಂಡ್ ಏನಪ್ಪಾ ಅಂದ್ರೆ 1, 2, 3, 4, 5 ಪೇರ್ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಮಿನಿಮಮ್ ಅಂದ್ರೆ ಒಂದು 25% ಗ್ರೋತ್ ಕೊಡುತ್ತೆ. ನ್ಯೂಟ್ರಲ್ ಸಂಖ್ಯೆಗಳಿದೆ ನೋಡಿ, ಇವೆರಡು ನ್ಯೂಟ್ರಲ್ಲೇ. ಅಂದ್ರೆ ನ್ಯೂಟ್ರಲ್ ಅಂದ್ರೆ ಅಷ್ಟು ತೊಂದರೆನೂ ಕೊಡಲ್ಲ, ಅಷ್ಟು ಒಳ್ಳೇದು ಮಾಡಲ್ಲ. ಇನ್ನು ಇರೋದೇ 2 ಸಂಖ್ಯೆಗಳು, ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ. ಈ 2 ಸಂಖ್ಯೆಗಳಲ್ಲಿ ಏನು ಗ್ರೋತ್ ಸಿಗುತ್ತೆ ಈ ಮೊಬೈಲ್ ನಲ್ಲಿ. ಜೊತೆಗೆ ಮತ್ತೆ ಇನ್ನೊಂದು ಏನಂದ್ರೆ, ಯಾವಾಗ ಈ 2ನೇ ನಂಬರ್ಗಳು ಜಾಸ್ತಿ ಇವ್ರಿಗೆ ಆಗ್ಬಿಟ್ಟು ಇವರು ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಒಂದಾದ್ರೆ, ಇನ್ನೊಂದೇನಂದ್ರೆ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿನಲ್ಲಿ ಪ್ರಾಬ್ಲಮ್ ಆದ್ರೆ, ಈ ಸಂಖ್ಯೆಗಳೇನಾದ್ರೂ ರಿಫ್ಲೆಕ್ಟ್ ಆಗಿ ಜಾಸ್ತಿ ಆಗ್ಬಿಟ್ಟು ಒಂದಕ್ಕೊಂದು ಮ್ಯಾಚ್ ಆಗಿಲ್ಲ ಅಂತಂದ್ರೆ, ನಾನು ಇಷ್ಟೊತ್ತು ಏನ್ ಹೇಳ್ದೆ, ಜೀವನದಲ್ಲಿ ಜಿಗುಪ್ಸೆ ಅಂತ ಹೇಳ್ತಾ ಇದ್ದೀನಲ್ಲ, ಆ ತರದ್ದು ಕ್ರಿಯೇಟ್ ಮಾಡ್ತಾ ಇದೆ ಈ 2 ನಂಬರ್. ಒಂದು ಸರ್ತಿ ಬಂದ್ರೆ ಇಟ್ಸ್ ಓಕೆ, ಯಾವುದೇ ಮೊಬೈಲ್ ಅಲ್ಲಿ ಒಂದು ಸರ್ತಿ ಮಾತ್ರ ಬರ್ಬೋದು 2ನೇ ನಂಬರ್. 2 ಸರ್ತಿ ಬಂದ್ರೆ ಇಶ್ಯೂನೇ, 3 ಸರ್ತಿ ಬಂದ್ರೆ ಇನ್ನ ಪ್ರಾಬ್ಲಮ್, 4 ಸರ್ತಿ ಬಂದ್ರೆ ಇನ್ನ ದೊಡ್ಡ ಇಶ್ಯೂ ಆಗುತ್ತೆ. ಅಂತದು ಈ ಮೊಬೈಲ್ ನಂಬರ್ ಅಲ್ಲಿ 6 ಸರ್ತಿ ಬಂದಿದೆ. ಈ ತರ ಯಾರು ಮೊಬೈಲ್ ನಂಬರ್ ತಗೋಬಾರ್ದು. ಯಾವುದೇ ಕಾರಣಕ್ಕೆ ಈ ತರ ನಂಬರ್ಸ್ ಬರೋದು ತಕೊಂಡ್ರೆ ಲೈಫ್ ಎಲ್ಲ ಸಮಸ್ಯೆನೆ. ನಾನು ಈ ಬರೀ 2 ನಂಬರ್ ಮಾತ್ರ ಹೇಳಿದ್ದೀನಿ, ಇನ್ನ 3 ನಂಬರ್ ಇದೆ, 4 ನಂಬರ್ ಇದೇ ತರ ತಕೊಂಡಿರ್ತಾರೆ ತುಂಬಾ ಜನ. ನೀವು ನಿಮ್ ಮೊಬೈಲ್ ನಂಬರ್ ನೋಡ್ಬಿಟ್ಟು 9 ಪೇರ್ಸ್ ಹಾಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ನಂಬರ್ಸ್ ಜಾಸ್ತಿ ಬಂದ್ಬಿಟ್ಟಿದೆ ಅಂತ. ಈ ತರ ಏನಾದ್ರು ನಂಬರ್ಸ್ ಬಂತು, ಲೈಫ್ ಸಕ್ಸಸ್ ಇರಲ್ಲ. ಅಕಸ್ಮಾತ್ ಏನಾದ್ರು 4 ನಂಬರ್ ಇದೇ ತರ ಬಂತು ಅಂತ ಇಟ್ಕೊಳ್ಳಿ, 4 ನಂಬರ್, 4ನೇ ನಂಬರ್ ಇದೇ ತರ ಬಂತು ಅಂತ ಇಟ್ಕೊಳ್ಳಿ, ಅದು ರಾಹು ನಂಬರ್, ಅದನ್ನ ಏಳಿಗೆ ಮಾಡಕ್ಕೆ ಬಿಡೋದಿಲ್ಲ ಆ ನಂಬರ್. ಇನ್ನ 8ನೇ ನಂಬರ್ ಇದಗನ ಬಂದ್ರು ಶನಿ ಸಂಖ್ಯೆ, ಈ ಸಂಖ್ಯೆ ಏನಾದ್ರು ಇದೇ ತರ ರಿಫ್ಲೆಕ್ಟ್ ಆಯ್ತಾ, ಅವ್ರ ಜೀವನದಲ್ಲಿ ಏಳಿಗೆನೆ ಆಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಈ ನಂಬರ್ಸು ಲೋಶೋ ಗ್ರಿಡ್ ಪ್ರಕಾರ ಇರೋ ಮನೆಯನ್ನ ಓವರ್ಫ್ಲೋ ಮಾಡ್ಬಿಡ್ತದೆ, ಆವಾಗ ಬ್ಯಾಲೆನ್ಸಿಂಗ್ ಇರಲ್ಲ. ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಡೇಟ್ ಆಫ್ ಬರ್ತ್ ಚೆನ್ನಾಗಿರುತ್ತೆ, ಹೆಸರು ಚೆನ್ನಾಗಿರುತ್ತೆ, ಮೊಬೈಲ್ ತಗೊಳೋದ್ರಲ್ಲಿ ಮಿಸ್ ಮಾಡ್ಕೊಂತಾರೆ. ಯಾಕಂದ್ರೆ ಈ ಮೊಬೈಲ್ ನಂಬರ್ಗೆ ಇಷ್ಟೊಂದು ಪವರ್ ಏನಪ್ಪಾ, ಇದ್ರ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಮೊಬೈಲ್ ನಲ್ಲೇ ವ್ಯವಹಾರ ಮಾಡೋದು. ನೀವೊಂದು ಶಾಪ್ ಇಟ್ಟಿದ್ರು ಅದೇ ನಂಬರ್ ಕೊಡ್ತೀರಾ, ಬೆಳಗ್ಗೆಯಿಂದ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೂ ಮೊಬೈಲಲ್ಲೇ ಮಾತಾಡ್ತೀರಾ, ಫೇಸ್ಬುಕ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಪ್ರತಿಯೊಂದು ಈ ನಂಬರ್ಸ್ನ ತುಂಬಾ ಇದು ಮಾಡ್ತೀರಾ. ಮತ್ತೆ ಏನಾದ್ರೂ ಒಂದು ವ್ಯವಹಾರ ಮಾಡ್ಬೇಕಾದ್ರೂ ಈ ಮೊಬೈಲ್ ಸಂಖ್ಯೆಯಿಂದನೇ ಮಾತಾಡ್ತೀರಾ ನೀವು. ಅದಕ್ಕೆ ಈ ಸಂಖ್ಯೆಗಳು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ನಂಬರ್ಸು ಚಾಯ್ಸ್ ಮಾಡಿ ತಗೋಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿ ತಗೋಬೇಕು. ಈ ತರ ನಂಬರ್ಸು ರಿಫ್ಲೆಕ್ಟ್ ಆಗಬಾರ್ದು. ಮತ್ತೆ ಇಷ್ಟು ಪ್ರಾಬ್ಲಮ್ಸು ಫೇಸ್ ಮಾಡಿಕೊಂಡು ಈ ನಂಬರ್ಸ್ಗನ್ನ ಬಂದ್ಬಿಟ್ರೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನಮ್ಮ ಕಸ್ಟಮರ್ ಕೇಳ್ಕೊಂಡಿದ್ದಕ್ಕೆ ಈ ನಂಬರ್ನ ಹಾಕಿದ್ದೀನಿ. ಇನ್ನೊಂದೇನಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಮತ್ತೆ ಹೆಸರು ಮ್ಯಾಚ್ ಆಗ್ತಾ ಇದೆ, ಒಂದಕ್ಕೊಂದು ಹೊಂದಾಣಿಕೆ ಇದೆ. ಬಟ್ ಜೀವನದಲ್ಲಿ ಜಿಗುಪ್ಸೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ನಂಬರ್ಸ್ ಈ ತರ ಬರಬಾರ್ದು. ತುಂಬಾ ಜನಕ್ಕೆ ನಾನು ಫಸ್ಟ್ ವಿಡಿಯೋನಲ್ಲಿ ತಿಳಿಸಿದ್ದೀನಿ, ಈ ತರ ನಂಬರ್ಸ್ ಪೇರ್ಸ್ ಹಾಕೊಂಡು ನಂಬರ್ಸ್ ರಿಫ್ಲೆಕ್ಟ್ ಆಗಬಾರ್ದು ಅಂತ. ಆ ತರ ಇದು ಒಬ್ರು ಕೊಟ್ಟಿರೋದಲ್ಲ, ಇವರೇ ತಕೊಂಡಿರೋದು. ಯಾಕಂದ್ರೆ ಯಾವುದೇ ನ್ಯೂಮರಾಲಜಿಸ್ಟ್ ಇದು ಕೊಡಿಸಿಲ್ಲ ಇವ್ರಿಗೆ, ಇವರಾಗಿ ಇವ್ರು ತಕೊಂಡು ಈ ತರ ಫೇಸ್ ಮಾಡ್ತಾ ಇದ್ದಾರೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಕಸ್ಟಮರ್ದೇ ನಂಬರ್ ತಕೊಂಡು ಅವ್ರದ್ದು ಬಗ್ಗೆ ತಿಳಿಸ್ಕೊಡ್ತೀನಿ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ, ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.